ದುಡ್ಡು ಎರಡಕ್ಷರದ ಪದ. ಆಸೆಗಳಿರೋ ಪ್ರತಿ ವ್ಯಕ್ತಿನೂ ಅಂಬಲಿಸೋ ಒಂದು ಕಾಗದ. ಎಷ್ಟು ದುಡಿದರೂ ಭರ್ತಿಯಾಗದ ಸಮುದ್ರ. ಕುರುಡನಿಗೂ ಕಾಣಿಸೋ ಒಂದು ದೃಶ್ಯ, ಕಿವುಡನಿಗೂ ಕೇಳಿಸೋ ಒಂದು ಶಬ್ದ. ಬಡವರಿಗೆ ಇದು ಆಕ್ಸಿಜನ್ ಆದ್ರೆ ಶ್ರೀಮಂತರ ಒತ್ತಡಕ್ಕೆ ಇದು ಸೊಲ್ಯೂಷನ್. ಕಡೆ ಕ್ಷಣಗಳಲ್ಲಿ ಸಾವು ಬದುಕಿನ ನಡುವೆ ಹೋರಾಡೋರಿಗೆ ಮನಿ ಇಸ್ ನಥಿಂಗ್. ಕಮಿಟ್ಮೆಂಟ್ ಅನ್ನೋ ಜೀವನದಲ್ಲಿ ಒದ್ದಾಡೋರಿಗೆ ಮನಿ ಇಸ್ ಎವ್ರಿಥಿಂಗ್. ದುಡ್ಡು ಮಾಡೋದು ಹೇಗೆ ಅಂತ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ, PPF ಅಲ್ಲಿ ಹೂಡಿಕೆ ಮಾಡಿ ಅಂತಾರೆ. ಸಂಬಂಧಿಕರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ ಅಂತಾರೆ. ತಂದೆ ತಾಯಿಗಳು FD ಮಾಡಿ ಅಂತಾರೆ. ಸ್ನೇಹಿತರು ಗೋಲ್ಡ್ ಮೇಲೆ ಹೂಡಿಕೆ ಮಾಡಿ ಅಂತಾರೆ. ಇನ್ನು ಕೆಲವರು ಬಡ್ಡಿಗೆ ಸಾಲ ಕೊಡಿ ಅಂತಾರೆ. ಇದೆಲ್ಲ ನಮ್ಮ ನಿಮ್ಮ ಕಣ್ಮುಂದೆ ಸಾಕಷ್ಟು ಸಲ ಬಂದ್ ಹೋಗಿರೋ, ಇನ್ನೂ ರನ್ ಆಗ್ತಾ ಇರೋ ದುಡ್ಡು ಮಾಡೋ ಮೆಗಾ ಸೀರಿಯಲ್. ದುಡ್ಡನ್ನ ಬೆಳೆಸ್ಬೇಕಂದ್ರೆ ಮೊದಲು ದುಡ್ಡನ್ನ ಉಳಿಸ್ಬೇಕು. ದುಡ್ಡನ್ನ ಉಳಿಸ್ಬೇಕಂದ್ರೆ ಅದಕ್ಕಿಂತ ಮೊದಲು ದುಡ್ಡನ್ನ ಗಳಿಸ್ಬೇಕು. ದುಡ್ಡು ಮಾಡೋ ಸಲಹೆಗಳನ್ನ ಕೇಳಿಸ್ಕೊಂಡಾಗ ಹೌದು ಅಂತ ತಲೆ ಅಲ್ಲಾಡಿಸ್ತೀವಿ. ನಾವು ಇನ್ನು ಮುಂದೆ ಹೀಗ್ ಮಾಡ್ಬೋದು ಅಂತ ಅಂದ್ಕೊಳ್ತೀವಿ. ಆದ್ರೆ ಪ್ರಾಕ್ಟಿಕಲ್ ಆಗಿ ದುಡ್ಡು ಮಾಡೋದಿಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಒಂದೇ ಸಮನಾದ ಸ್ಯಾಲ್ರಿ ಬರೋದಿಲ್ಲ. ಎಲ್ರಿಗೂ ಬಿಸ್ನೆಸ್ ಅಲ್ಲಿ ಸೇಮ್ ಇನ್ಕಮ್ ಸಿಗೋದಿಲ್ಲ. ಎಲ್ಲಾ ರೈತರು ಒಂದೇ ರೀತಿ ಬೆಳೆ ಬೆಳೆಯೋದಿಕ್ಕಾಗಲ್ಲ. ಎಲ್ಲಾ ಫಸಲುಗಳು ಒಂದೇ ರೀತಿ ಬರೋದೂ ಇಲ್ಲ. ಎಲ್ಲರ ಸೇವಿಂಗ್ಸ್ ಕೂಡ ಸೇಮ್ ಆಗಿರೋದಿಕ್ಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಮುಂದೆ ಬರಬೇಕು, ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಎತ್ತರಕ್ಕೆ ಬೆಳಿಬೇಕು, ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚಾಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ನಾವು ಮಾಡೋ ಸಂಪಾದನೆಯಲ್ಲಿ ಮನೆ ಬಾಡಿಗೆ, ಲೋನ್, EMI, ಕರೆಂಟ್ ಬಿಲ್, ವಾಟರ್ ಬಿಲ್, ಮಕ್ಕಳ ಸ್ಕೂಲ್ ಫೀಸ್, ಮನೆಗೆ ದಿನಸಿ ಸಾಮಾನು ಎಲ್ಲದಕ್ಕೂ ಖರ್ಚು ಮಾಡಿದ್ಮೇಲೆ ಹಣನ ಉಳಿಸೋದಾದ್ರೂ ಹೇಗೆ? ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ. ದಿನಸಿ ಸಾಮಾನ್ ರೇಟ್ ಗಗನಕ್ಕೇರ್ತಾ ಇದೆ. ಪೆಟ್ರೋಲ್ ಬೆಲೆ ಏರ್ತಾನೇ ಇರುತ್ತೆ. ದಿನನಿತ್ಯ ನಾವು ಬಳಸೋ ಎಲ್ಲಾ ವಸ್ತುಗಳ ಬೆಲೆನೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇರುತ್ತೆ. ಆದ್ರೆ ನಮ್ಮ ಸಂಪಾದನೆ, ಸ್ಯಾಲ್ರಿ ಮಾತ್ರ ವರ್ಷದಿಂದ ವರ್ಷಕ್ಕೆ 5-10% ಜಾಸ್ತಿ ಆದ್ರೆ ತುಂಬಾ ದೊಡ್ಡ ಮಾತು. ಈಗಾದ್ರೆ ಮಿಡಲ್ ಕ್ಲಾಸ್ ಜನ ಹಣ ಉಳಿಸೋದಾದ್ರೂ ಹೇಗೆ? ಜೀವನದಲ್ಲಿ ಬೆಳೆಯೋದಾದ್ರೂ ಹೇಗೆ? ಹೀಗಿರುವಾಗ ಎಲ್ಲರೂ ಶ್ರೀಮಂತರಾಗೋದಿಕ್ಕೆ ಹೇಗೆ ಸಾಧ್ಯ? ಮೇಲಕ್ಕೆ ಹತ್ತಕ್ಕೂ ಆಗದೆ ಕೆಳಗಡೆನೂ ಇಳಿದೆ ಕಾನ್ಸ್ಟೆಂಟ್ ಆಗಿ ಬ್ಯಾಲೆನ್ಸ್ ಮಾಡೋ ಸರಳವಾದ ಜೀವನ ನಮ್ಮದು. 3ಕ್ಕೆ ಇಳಿದ್ರೆ ನಮ್ಗೆ ಅವಮಾನ ಅಂತ ಮ್ಯಾನೇಜ್ ಮಾಡ್ತಾ ಇರ್ತೀವಿ. 6ಕ್ಕೆ ಹತ್ತೋದು ಕಷ್ಟ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಈ 3-6ರ ನಡುವಿನ ಜರ್ನಿನೇ ಮಿಡಲ್ ಕ್ಲಾಸ್ ಲೈಫ್. ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಇಂಡಿಯನ್ ಎಕಾನಮಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ದೇಶದ GDP ಗ್ರೌತ್ ಆಗ್ತಾ ಇದೆ. ಇಡೀ ವಿಶ್ವದಲ್ಲೇ ಭಾರತ ಕೂಡ ಒಂದು ಹೆಸರು ಮಾಡ್ತಾ ಇದೆ. ಈ ದೇಶದ ಒಂದು ಭಾಗವಾಗಿರುವ ನಾವು ಯಾಕೆ ಇನ್ನು ಹೀಗೆ ಇದ್ದೀವಿ? ನಾವು ಡೆವಲಪ್ ಆಗದೆ ಇರೋದಕ್ಕೆ ಕಾರಣ ಏನು? ದೇಶ ಬೆಳೆದ್ರೆ ನಾವು ಬೆಳಿಬೇಕಲ್ವಾ ಅನ್ನೋ ಯೋಚನೆ ನಮಗೆ. ಏನು ಇಲ್ಲದೆ ಇರೋರು ಮನೆ ಕಟ್ಟಿದ್ರು, ಸೈಕಲ್ನಲ್ಲಿ ಓಡಾಡೋರು ಕಾರ್ ತಗೊಂಡ್ರು, ಬೈಕ್ನಲ್ಲಿ ಸುತ್ತಾಡೋನು ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನೆನ್ನೆ ಮೊನ್ನೆ ಅನ್ಸೋ ಹಾಗೆ ನಮ್ಮ ಹತ್ರ ಸಾಲ ತಗೊಂಡವರು ಇವತ್ತು ದೊಡ್ಡದಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಊಟಕ್ಕೂ ಗತಿ ಇಲ್ಲದೆ ಇರೋ ನನ್ನ ಫ್ರೆಂಡ್ ಇವತ್ತು ಸೂಪರ್ ಮಾರ್ಕೆಟ್ ಓನರ್ ಆಗಿದ್ದಾನೆ. ಇದನ್ನೆಲ್ಲ ನೋಡಿ ಹೆಮ್ಮೆ ಪಡೋದಕ್ಕಿಂತ ಹೆಚ್ಚಾಗಿ ನಾವ್ಯಾಕೆ ಇನ್ನು ಹೀಗೆ ಇದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ತಾನೆ ಇರ್ತೀವಿ. ಹೀಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನು 10 ವರ್ಷ ಆದ್ರೂ ನಾವು ಹೀಗೆ ಇರ್ತೀವಿ. ನಾವು ಎಲ್ಲಿಯವರೆಗೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ಬೆಳೆದಿಲ್ಲ ಅಂತ. ನಾವು ಬೆಳೆದ ಮೇಲೆ ಬೇರೆಯವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಜೀವನದಲ್ಲಿ ಸಾಧನೆ ಮಾಡಿರೋರು, ಸಕ್ಸಸ್ ಕಂಡಿರೋರು, ಸೋತು ಗೆದ್ದಿರೋರು ನಮ್ಮ ನಿಮ್ಮ ಸುತ್ತಮುತ್ತಾನೇ ಇರ್ತಾರೆ. ನೀವು ಯಾವತ್ತಾದ್ರೂ ಅವರ ಜರ್ನಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ? ಅವರು ಫಾಲೋ ಮಾಡ್ತಿರೋ ಕೆಲವು ಆದರ್ಶಗಳನ್ನು ಅಳವಡಿಸ್ಕೊಂಡಿದ್ದೀರಾ? ಅವರ ಹತ್ತಿರ ಕೆಲವು ವಿಷಯಗಳನ್ನ ಚರ್ಚೆ ಮಾಡಿ ಸಲಹೆ ಪಡ್ಕೊಂಡಿದ್ದೀರಾ? ಅವರೆಲ್ಲ ಜೀವನದಲ್ಲಿ ಮುಂದೆ ಬರೋದಿಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ, ಎಷ್ಟು ಸಲ ಸೋತಿದ್ದಾರೆ, ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ ಅನ್ನೋ ಐಡಿಯಾ ಕೂಡ ನಮಗಿಲ್ಲ. ಆದ್ರೆ ನಾವೆಲ್ಲ ಮಾತಾಡ್ಕೊಳ್ಳೋದು ಅವರ ಅದೃಷ್ಟ ಚೆನ್ನಾಗಿದೆ ಅಂತ. ಆದ್ರೆ ನಾವ್ಯಾಕೆ ದುಡ್ಡು ಮಾಡಕ್ಕಾಗ್ತಾ ಇಲ್ಲ? ನಮ್ಮ ಟೈಮ್ ಚೆನ್ನಾಗಿಲ್ಲ, ಗ್ರಹಚಾರ ಸರಿಯಾಗಿಲ್ಲ, ನಮಗೆ ಲಕ್ ಇಲ್ಲ ಅಂತ ಅಂದ್ಕೊಳ್ತೀವಿ. ಪ್ರತಿದಿನ ನಮ್ಮ ಗ್ರಹಚಾರ ಚೆನ್ನಾಗಿಲ್ಲ ಅಂದಿದ್ರೆ ನಾವು ಬದುಕಿರ್ತಾನೆ ಇರಲಿಲ್ಲ. ಪ್ರತಿ ಕೆಲಸದಲ್ಲೂ ನಮಗೆ ಅದೃಷ್ಟ ಇಲ್ಲ ಅಂದಿದ್ರೆ ನಾವು ಜೀವನ ನಡೆಸಕ್ಕೆ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ದುಡ್ಡು ಮಾಡೋದಿಕ್ಕೆ ಶಾರ್ಟ್ ಕಟ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ.
ಶ್ರಮ ಪಡದೆ ಶಾರ್ಟ್ಕಟ್ನಲ್ಲಿ ಅಥವಾ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿರೋ ಸಕ್ಸಸ್ ನಿಮ್ಮನ್ನ ಹೆಚ್ಚು ದಿನ ರಕ್ಷಿಸೋದಿಲ್ಲ, ನಿಮ್ಮನ್ನ ಎತ್ತರಕ್ಕೆ ಬೆಳೆಸೋದೂ ಇಲ್ಲ. ಶಾರ್ಟ್ಕಟ್ ನಮ್ಮನ್ನ ನಷ್ಟದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಶ್ರೀಮಂತರಾಗೋದು ಸುಲಭ ಅಲ್ಲ, ಹಾಗಂತ ಅಸಾಧ್ಯವೂ ಅಲ್ಲ. ನೀವು ಮಾಡೋ ಕೆಲಸ ಎಲ್ಲರಿಗಿಂತ ಭಿನ್ನವಾಗಿರಬೇಕು. ನೀವು ಕೆಲಸವನ್ನ ಬೇರೆಯವರಿಗಿಂತ 2 ಪಟ್ಟು ಬೇಗ ಮುಗಿಸುವಂತಿರಬೇಕು. ನೀವು ಮಾಡೋ ಬಿಸಿನೆಸ್ ಎಲ್ಲರ ಪ್ರೀತಿ, ಸ್ನೇಹ, ವಿಶ್ವಾಸವನ್ನ ಸಂಪಾದಿಸುವಂತಿರಬೇಕು. ನೀವು ಎಲ್ಲರಿಗಿಂತ ಡಿಫರೆಂಟ್ ಆಗಿ ಯೋಚನೆ ಮಾಡಬೇಕು. ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಮುಂದಾಲೋಚನೆ ಇರಬೇಕು. ಎಷ್ಟೇ ದೊಡ್ಡ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಿದ್ರೂ ಒಂದೇ ಕಡೆ ಹೂಡಿಕೆ ಮಾಡಬಾರ್ದು. ನಮ್ಮ ಇನ್ವೆಸ್ಟ್ಮೆಂಟ್ನ ಬೇರೆ ಬೇರೆ ಕಡೆ ಮಾಡಬೇಕು. ನಾವೆಲ್ಲ ನಮ್ಮ ಸುತ್ತ ಒಂದು ಬೌಂಡ್ರಿನ ಹಾಕ್ಕೊಂಡಿದ್ದೀವಿ. ನಾನು ಕೆಲಸ ಮಾಡೋ ರೀತಿನೇ ಇದು, ನಾನಿರೋದೇ ಹೀಗೆ, ನನ್ನ ಕೈಲಾಗೋದು ಇಷ್ಟೇ ಅಂತ ಕೂತಿದ್ದೀವಿ. ಆ ಬೌಂಡ್ರಿನ ದಾಟಿ ನಾವು ಹೊರಗೆ ಬರಬೇಕು. ಪ್ರತಿ ಹಕ್ಕಿನೂ ಮೊಟ್ಟೆ ಇಡೋ ಮುಂಚೆನೆ ಒಂದು ಗೂಡು ಕಟ್ಟುತ್ತೆ. ಒಬ್ಬ ರೈತ ಫಸಲು ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಬೆಳೆ ಬೆಳೀತಾನೆ. ಒಬ್ಬ ವಿಜ್ಞಾನಿ ಏನಾದರೂ ಕಂಡುಹಿಡಿತೀನಿ ಅಂತ ಎಷ್ಟೋ ವರ್ಷಗಳ ಕಾಲ ಸಂಶೋಧನೆ ಮಾಡ್ತಾನೆ. ಒಬ್ಬ ಫೇಮಸ್ ಡಾಕ್ಟರ್ ಅವನ ಪೇಷಂಟ್ನ ಸೇವ್ ಮಾಡ್ತೀನಿ ಅಂತ ಧೈರ್ಯದಿಂದ ಚಾಕು ಕತ್ತರಿ ಹಿಡಿದು ಸರ್ಜರಿ ಮಾಡ್ತಾನೆ. ನಮಗೆ ಕಾನ್ಫಿಡೆನ್ಸ್, ನಂಬಿಕೆ, ಮುಂದಾಲೋಚನೆ, ಧೈರ್ಯ, ಡೆಡಿಕೇಶನ್ ಇದರಲ್ಲಿ ಯಾವುದೊಂದು ಕಡಿಮೆ ಆದ್ರೂ ನಾವು ಮುಂದೆ ಬರೋದು ತುಂಬಾ ಕಷ್ಟ ಆಗುತ್ತೆ. ನೀವು ದುಡ್ಡನ್ನೇ ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತ ಮಾಡ್ಲಿಕ್ಕಾಗಲ್ಲ. ನೀವು ಕೆಲಸ ಮಾಡ್ತೀವಿ ಅಂತ ಹೊರಟ್ರೆ ನಿಮಗೆ ಯಶಸ್ಸು, ಹಣ, ಆಸ್ತಿ, ಗೌರವ ಎಲ್ಲಾನು ನಿಮ್ಮ ಬಳಿ ಬರುತ್ತೆ. ಎಲ್ಲರೂ ದುಡ್ಡು ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ರೆ ನಾರಾಯಣಮೂರ್ತಿ ಇನ್ಫೋಸಿಸ್ ಕಂಪನಿ ಕಟ್ತಾ ಇರಲಿಲ್ಲ, ಅಂಬೇಡ್ಕರ್ ಸಂವಿಧಾನ ರಚಿಸ್ತಾ ಇರಲಿಲ್ಲ, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆನ ಕಟ್ತಾ ಇರಲಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಇನ್ನಷ್ಟು ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು. ಹೊಸದಾಗಿ ಏನಾದರೂ ಮಾಡೋ ಪ್ರಯತ್ನ ಮಾಡಬೇಕು. ಗಣ್ಯ ವ್ಯಕ್ತಿಗಳ ಆದರ್ಶವನ್ನ ರೂಢಿಸ್ಕೋಬೇಕು. ಸರಳವಾಗಿ ಹೇಳಬೇಕಂದ್ರೆ ನಾವು ಬದಲಾಗಬೇಕು. ಬದಲಾವಣೆ ಜಗದ ನಿಯಮ. ಆ ನಿಯಮ ನಮಗೂ ಅನ್ವಯಿಸುತ್ತೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.